ನಿಮಗೆ ತುಂಬ ಪಿಗ್ಮೆಂಟೇಷನ್ ಇದೆಯಾ? ಕಪ್ಪು ಕಲೆ, ಬಂಗಾಗೋದು, ಸ್ಕಿನ್ ತುಂಬ ಡಲ್ ಆಗಿದೆಯಾ, ಟ್ಯಾನ್ ಆಗ್ತಾನೇ ಇರುತ್ತಾ? ಹಾಗಾದರೆ ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಹೇಳ. ಇದಕ್ಕೆ ಬೇಕಾಗಿರೋದು ಮುಲೇತಿ, ಎಸ್ಟಿಮ್, ಅದು ಲಿಕೋರೈಸ್ ಪೌಡರ್ ಅಂತ ಹೇಳ್ತಾರೆ ನೋಡಿ, ಈ ರೀತಿ ಇರುತ್ತೆ. ಇದು ಸ್ಕಿನ್ ಪಿಗ್ಮೆಂಟೇಷನ್ನು, ಡಲ್ ಸ್ಕಿನ್ನು, ಆ್ಯಕ್ನಿ ಎಲ್ಲನೂ ಸರಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಪ್ಯಾಕೆಟ್ ನಿಮಗೆ 200 ರೂಪಾಯಿಗಿಂತ ಕಡಿಮೆ ರೇಟಲ್ಲೇ ಸಿಗುತ್ತೆ. ಒಂದು ಸಲ ತೊಗೊಬಂದರೆ 6 ತಿಂಗಳವರೆಗೂ ಬಳಸ್ಕೋಬೋದು. ಇದನ್ನೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ಆರ್ಗ್ಯಾನಿಕ್ ಆಗಿರುವಂಥ ಮುಲೇತಿ ಪೌಡರ್ನ ಯಾವುದನ್ನಾದರೂ ತೊಗೊಳ್ಳಿ, ಓಕೆನಾ. ಇದನ್ನು ಇವಾಗ ಹೇಗೆ ಬಳಸಬೇಕು ಅಂದರೆ, ನೀವು ಪಿಗ್ಮೆಂಟೇಷನ್ನು, ಕಪ್ಪು ಕಲೆ, ಸ್ಕಿನ್ನೆಲ್ಲ ತುಂಬ ಡಲ್ ಆಗಿದ್ದು ಸ್ಕಿನ್ ಗ್ಲೋ ಆಗೋದಕ್ಕೆ ನೀವು ಬಳಸಬೇಕು ಅಂದರೆ ಅಕ್ಕಿ ಹಿಟ್ಟು ಈ ಮುಲೇತಿ ಪೌಡರ್ನ ಬಳಸಬೇಕು. ಅಕ್ಕಿ ಹಿಟ್ಟು 2 ಸ್ಪೂನ್ ತೊಗೊಂಡ್ರೆ ಈ ಮುಲೇತಿ ಪೌಡರು 1 ಸ್ಪೂನು. ರೋಸ್ ವಾಟರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಹಚ್ಚಿ ಒಂದು 20 ನಿಮಿಷ ಬಿಟ್ಬಿಟ್ಟು ಮುಖ ತೊಳಿರಿ. ಇದನ್ನು ಪ್ರತಿದಿನವೂ ಮಾಡ್ಬೋದು. ಪ್ರತಿದಿನ ಟೈಮ್ ಇರಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದು 3 ದಿನನಾದ್ರು ಹಚ್ಕೊಳ್ಳಿ. ಬೇಗ ನಿಮ್ಮ ಬಂಗು, ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನಿಮ್ಮ ಸ್ಕಿನ್ ತುಂಬ ಡ್ರೈ ಆಗಿದ್ದರೆ ರೋಸ್ ವಾಟರ್ ಬದಲು ಮೊಸರು ಅಥವಾ ಹಾಲಾದರೂ ಬಳಸ್ಕೋಬೋದು. ಈ ಮುಲೇತಿ ಪೌಡರ್ ಸನ್ ಟ್ಯಾನ್ಗೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸನ್ ಟ್ಯಾನ್ಗಾದರೆ ಈ ಮುಲೇತಿ ಪೌಡರ್ನ 1 ಟೀ ಸ್ಪೂನಷ್ಟು ತೊಗೊಳ್ಳಿ. ಅದ್ರ ಜೊತೆಗೆ ನಮ್ಮ ಮುಲ್ತಾನಿ ಮಟ್ಟಿನ 1 ಟೀ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ರೋಸ್ ವಾಟ್ರು ಹಾಕ್ಕೊಳ್ಳಿ. ರೋಸ್ ವಾಟ್ರು ಪ್ಯೂರ್ ಆಗಿರೋ ಸಿಗ್ತಿಲ್ಲ ಅಂದರೆ ನೀರೇ ಹಾಕ್ಕೊಳ್ಳಿ ಸಾಕು. ನೀರಿಂದನೇ ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಪೇಸ್ಟ್ ಆಗಿಬಿಡುತ್ತೆ. ಆ ಪೇಸ್ಟ್ನ ನಿಮ್ಮ ಫೇಸ್ಗೆ ಹಚ್ಕೊಳ್ಳಿ. ಒಂದು 20 ನಿಮಿಷ ಬಿಟ್ಟು ಮುಖ ತೊಳಿರಿ. ಕಡಿಮೆ ರೇಟಲ್ಲೇ ನ್ಯಾಚುರಲ್ ಪದಾರ್ಥಗಳಿಂದ ನಿಮ್ಮ ಸನ್ ಟ್ಯಾನ್ ಕಡಿಮೆ ಮಾಡ್ಕೋಬೋದು. ಇದೇ ಕಂಪ್ನಿ ಬಳಸಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಇಷ್ಟ ಆಗಿರೋವಂಥ ಕಂಪ್ನಿ ಬಳಸಿ, ಆದರೆ ಆರ್ಗ್ಯಾನಿಕ್ ಆಗಿರಬೇಕು, ನೆನಪಿರಲಿ. ಈ ಒಳ್ಳೆಯ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಟ್ಯಾಗ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ.